ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ದಿನ ಭಾಳ ಸಂತೋಷವಾದಂಥ ದಿನ. ನಮ್ಮ ಡಿ ಕುರುಬರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಮಕೃಷ್ಣ ಅವರು ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇದು ನಿಜಕ್ಕೂ ಭಾಳ ಸಂತೋಷವಾದಂಥ ವಿಚಾರ. ಡಿ ಕುರುಬರಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಿದಂಥವರು ದಿವಂಗತ ಮಾಜಿ ಮಂತ್ರಿಗಳಾದಂಥ ಆಲಂಗೂರು ಶ್ರೀನಿವಾಸರವರು. ಆ ಸಂದರ್ಭದಲ್ಲಿ ನಾನು ಕೂಡ ಡೈರೆಕ್ಟರ್ ಆಗಿದ್ದೆ. ತದನಂತರ ಅವರ ಸಹೋದರರಾದಂಥ ಕೃಷ್ಣೇಗೌಡರು ಅಲ್ಲಿನ ಏನು ಕಟ್ಟಡವನ್ನು ಕಟ್ಟಲಿಕ್ಕೆ ಒಂದು ಜಾಗವನ್ನು ನೀಡಿ ಒಳ್ಳೆಯ ಕಟ್ಟಡವನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಕಾರ್ಯದರ್ಶಿಯವರು ಕೂಡ ಭಾಳ ಚೆನ್ನಾಗಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ಸಂಘಕ್ಕೆ ರಾಮಕೃಷ್ಣ ಅವರಾಗಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ. ಇದು ಸುಮಾರು 2 ಸತಿನೂ ಕೂಡ ನಮ್ಮ ಪಕ್ಷದ ಕೈಯಿಂದ ತಪ್ಪು ಹೋಗಿತ್ತು. ಈ ಬಾರಿ ಜಾತ್ಯತೀತ ಜನತಾದಳದ ತೆಕ್ಕೆಗೆ ಡಿ ಕುರುಬರಳ್ಳಿ ಹಾಲು ಉತ್ಪಾದಕ ಸಹಕಾರ ಬಂದಿದೆ. ಇದಕ್ಕೆ ನಾವು ಪ್ರಥಮವಾಗಿ ಊರಿನ ಎಲ್ಲ ಮುಖಂಡರು, ನಮ್ಮ ಪ್ರದೀಪ್ ಅವರು ಮತ್ತು ಊರಿನ ಮುಖಂಡರು ಮತ್ತು ರಾಮಕೃಷ್ಣ ಅವರು, ನಮ್ಮ ಕಾರ್ಯದರ್ಶಿಯವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅವರು ತಮ್ಮ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಇಬ್ಬರು ನಿರ್ದೇಶಕರು ಕೂಡ ಅವ್ರಿಗೆ ಯಾವುದೇ ರೀತಿಯ ಸಹಕಾರ ಕೊಡೋಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತಿನ ದಿನ ಏನು ನಮ್ಮ ಡಿ ಕುರುಬರಳ್ಳಿ ಗ್ರಾಮದಲ್ಲಿ ಸುಮಾರು 2 ಟರ್ಮ್ ನಮ್ಮ ಕೈ ತಪ್ಪಿತ್ತು. ಬಹುಶಃ 2 ಟರ್ಮ್ ಅಲ್ಲಪ್ಪ, 2 ಟರ್ಮ್ ನಮ್ಮ ಕೈ ತಪ್ಪಿತ್ತು. ನಾನು ಪ್ರದೀಪ್ ನಮ್ಮ ರಾಮಕೃಷ್ಣ ಅವ್ರಿಗೆ ಹೇಳಿದೆ, ನೋಡಪ್ಪ ನಮ್ಮ ಆಲಂಗೂರು ಶ್ರೀನಣ್ಣವರ ಒಂದು ಊರು ಸಂತೂರು, ಅಲ್ಲೇ ಹೆಚ್ಚು ಕಡಿಮೆ ಆದಾಗ ಮರ್ಯಾದೆ ನಮ್ಗೆ ಕಡಿಮೆ ಆಗ್ತದೆ. ದಯವಿಟ್ಟು ಈ ಸಲ ಏನು ಮಾಡ್ತೀರಿ ಏನೋ ಅಲ್ಲಿ ಗೆಲ್ಸ್ಕೊಂಡೇ ಬರಬೇಕು, ನಮ್ಮ ಅಧ್ಯಕ್ಷರು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ನಾಗಣ್ಣವ್ರು ಕರೆದು ಹೇಳಿದಾಗ ಬಹುಶಃ ಆ ಕೆಲಸ ಇವತ್ತಿನ ದಿನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂಥ ನಮ್ಮ ಕಡೆಯಲ್ಲಿ ನಾಗರಾಜಣ್ಣವರು, ನಮ್ಮ ವಕ್ತಾರರಾಗದ ನಮ್ಮ ಪಕ್ಷ ವಕ್ತಾರರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಪುಟ್ಟೇಗೌಡರು, ನಮ್ಮ ಪ್ರದೀಪ್ ಅವರು, ಭೋಗೇಶ್ ಅವರು, ರಮೇಶು ಮತ್ತು ನಮ್ಮ ಪಂಬರಳ್ಳಿ ಮಂಜು, ನಮ್ಮ ಊರಿನ ಹಿರಿಯರು ಎಲ್ಲರೂ ಬಂದಿದ್ದಾರೆ. ಕುರುಬರಳ್ಳಿ ಹಿರಿಯರು, ಅದೇ ರೀತಿ ನಮ್ಮ ಇಒಸು ಬಂದಿದ್ದಾರೆ, ಸೂಪರ್ವೈಸರ್ಗಳು, ನಮ್ಮ ವೇಣುವರು ಬಂದಿದ್ದಾರೆ. ಬಹುಶಃ ಆ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಏನು ಇವತ್ತಿನ ದಿನ ಅವರು ಅವಿರೋಧವಾಗಿ ಏನು ನಮ್ಮ ಹಿತೈಷಿಗಳಾದಂಥ ನಮ್ಮ ರಾಮಕೃಷ್ಣ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಬಹುಶಃ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತಾ, ಮುಂದೆ ಅವರು ಆ ಒಂದು ಡೈರಿ ವಿಚಾರವಾಗಿ ಏನೇ ಬರಲಿ, ಅದೇನೇ ಇರಲಿ, ಯಾವ ರೀತಿ ಬೇಕೋ ಆ ರೀತಿ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ, ಮುಂದಿನ ದಿನಗಳಲ್ಲಿ ಆ ಒಂದು ಡೈರಿಯನ್ನು ಒಂದು ಹೆಚ್ಚಿನ ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ಬರಲಿ, ಆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲೇ ಒಳ್ಳೆಯ ರೀತಿಯಲ್ಲಿ ಬರಲಿ ಅಂತ. ಯಾಕಂದರೆ ಕಡಿಮೆ ಹಳ್ಳಿಯಲ್ಲಿ ಕಡಿಮೆ ಮನೆಗಳಿರ್ತಕ್ಕಂಥ ಒಂದು ಹಳ್ಳಿನೇ. ಬಹುಶಃ ಅದನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯ ನಾವು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಿವತ್ತು ಮುಳಬಾಗಿಲು ತಾಲೂಕು ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಡಿ ಕುರುಬರಳ್ಳಿಯಲ್ಲಿ ಏನೇ ಒಂದು ಹಾಲು ಉತ್ಪಾದಕರ ಸಂಘಕ್ಕೆ ಇವತ್ತು ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ನಮ್ಮ ಸನ್ಮಿತ್ರರು, ಆತ್ಮೀಯರಾದಂಥ ರಾಮಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಸ್ವಾಗತ ಮಾಡ್ತಕ್ಕಂಥ ಒಂದು ವಿಚಾರ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ನಮ್ಮ ಮಾರ್ಗದರ್ಶಕರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ಉಪಸ್ಥಿತಿದ್ದಾರೆ. ಪಶ್ಚಿಮ ಭಾಗದ ನಿರ್ದೇಶಕರು ಹಾಗೂ ನಮ್ಮ ಸನ್ಮಿತ್ರರಾದಂಥ ಶಾಮೇಗೌಡರಿದ್ದಾರೆ, ಮತ್ತು ಪ್ರದೀಪ್ ಅವರು, ಭೋಗೇಶ್ ಅವರು, ನಮ್ಮ ಪುಟ್ಟೇಗೌಡರು, ರಮೇಶ್ ಅವರು, ಇನ್ನು ನಮ್ಮ ಮಂಜಣ್ಣ ಅವರು, ನಮ್ಮ ಎಲ್ಲ ನಿರ್ದೇಶಕರುಗಳು, ವೇಣು ಮತ್ತು ಎಲ್ಲರೂ ಕೂಡ ನಮ್ಮ ಇವರು ಸೂಪರ್ವೈಸರ್ಸ್ ಕೂಡ, ಅಮರಣ್ಣ ಎಲ್ಲ ಕೂಡ ಇದ್ದಾರೆ.
ನಮ್ಮ ಕಾರ್ಯದರ್ಶಿಗಳು ಅಮರಣ್ಣ ಮತ್ತು ಎಲ್ಲ ಡೈರೆಕ್ಟರ್ಸು ಕೂಡ ಇವತ್ತು ಆಗಮಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ನಿರ್ದೇಶಕಗಳಿಗೂ ಕೂಡ ನಮ್ಮ ಎಲ್ಲ ಹಿರಿಯರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಸರ್ವಾನುಮತದಿಂದ ಅವರನ್ನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಅದು ಎಲ್ಲ ನಿರ್ದೇಶಕರಿಗೆ ಮತ್ತು ಆ ಊರಿನ ಎಲ್ಲ ಗ್ರಾಮಸ್ಥರಿಗೆ ಸಲ್ತದೆ. ಅವರಿಗೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕುರುಬರಳ್ಳಿ ಹೇಗೆ ಅಂತ ಹೇಳಿದ್ರೆ, ಇದು ನಮ್ಮ ದಿವಂಗತ ಆಲಂಗು ಸೇಣಣ್ಣವರಿಗೆ ಒಂದು ಬಹಳ ಸಂಬಂಧ ಇರ್ತಕ್ಕಂಥ ಒಂದು ಊರು. ಒಮ್ಮೆ ನಾನು ತಾಲೂಕ್ ಪಂಚಾಯತಿಗೆ ನಿಂತಾಗ ಅತ್ಯಧಿಕವಾದಂಥ ಒಂದು ಬಹುಮತವನ್ನು ಕೊಟ್ಟು ಅಲ್ಲಿ ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಆ ಭಾಗದಲ್ಲಿ ಏನು ಅನೇಕ ಊರುಗಳು ಗೆಲ್ಲಿಸ್ಕೊಟ್ಟಿದ್ದಾರೆ, ಅದೇ ರೀತಿ ಅವರು ಕೂಡ ಅತ್ಯಧಿಕವಾದಂಥ ಬಹುಮತ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಊರು. ಸೊ ಇವತ್ತು ರಾಮಕೃಷ್ಣ ಅವರು ಒಂದು ಸಮಾಜದ ಬಗ್ಗೆ ಕಳಕಳಿ ಉಳ್ಳಂಥವರು. ಸೊ ಮೊದಲಿಂದಲೂ ಕೂಡ ಪಕ್ಷ ಅಂದರೆ ಬಹಳಷ್ಟು ಅವ್ರಿಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥವ್ರು. ಅವರು ಇವತ್ತು ಅಧ್ಯಕ್ಷರಾಗಿ ಏನು ಚುನಾಯಿತಗೊಂಡಿದ್ದಾರೆ. ನನಗೆ ತುಂಬ ಆಶಾಭಾವನೆ ಇದೆ. ಒಂದು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯದರ್ಶಿ ಅಂತ ಅಮರಣ್ಣ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಿರ್ದೇಶಕರು ಒಟ್ಟುಗೂಡಿ ಆ ಸಂಘವನ್ನು ಒಳ್ಳೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿನ ರೈತಾಪಿ ವರ್ಗಕ್ಕೆ ಯಾಕಂದರೆ ಯಾವುದೇ ಒಂದು ಸಂಘ ಬೆಳೆದ್ರೆ ಅಲ್ಲಿನ ಒಂದು ರೈತಾಪಿ ವರ್ಗಕ್ಕೆ ಅದು ಅನುಕೂಲ ಆಗ್ತದೆ. ಅದೇ ರೀತಿ ಕೂಡ ಡಿ ಕುರುಬರಳ್ಳಿಲೂ ಕೂಡ ಅವರು ಕಾಯ ಮನಸಾವಾಚ ಕೆಲಸ ಮಾಡಿ ಅಲ್ಲಿ ರೈತಾಪಿ ವರ್ಗಕ್ಕೆ ಏನು ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಳ್ಳೆಯದನ್ನು ಆ ರೈತಾಪಿ ವರ್ಗಕ್ಕೆ ಮಾಡ್ತಾರೆ ಅಂತ ಕೂಡ ಆಶಿಸ್ತಾ ಆ ಹಾಲು ಉತ್ಪಾದಕ ಸಂಘ ಒಂದು ಅತ್ಯುತ್ತಮ ರೀತಿಯಲ್ಲಿ ಬೆಳೆದು ಚೆನ್ನಾಗಿ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಏನು ಈ ದಿನ ನಮ್ಮೂರಿಗೆ ಶುಭ ದಿನ ಅಂತ ಹೇಳ್ಬೋದು. ಏನಂದರೆ ಡೈರಿ ತಪ್ಪಿ ನಮ್ಮೂರಿಗೆ 10 ವರ್ಷ ಆಗಿತ್ತು. ಇವತ್ತು ಎಲ್ಲ ನಮ್ಮ ಡೈರೆಕ್ಟ್ರುಗಳು, ನಮ್ಮೂರಿಗೆ ಹಿರಿಯರು ಎಲ್ಲ ಸೇರಿ ಅಪ್ಪ ನಮ್ಮೂರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ಒಳ್ಳೆಯ ನಮ್ಮ ಸೋದರರಾದ ರಾಮಕೃಷ್ಣ ಅವ್ರನ್ನ ನಾವು ಇನಾನಿಮಸ್ ಆಗಿ ಇದು ಅಧ್ಯಕ್ಷ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮ JDS ಇದು ಲೀಡರ್ಗಳು ಮಾರ್ಗದರ್ಶನದಿಂದ ನಮ್ಮ 4 ಜನ ಆಗಿರ್ಬೋದು, ಶಾಮಣ್ಣ ಆಗಿರ್ಬೋದು, ನಮ್ಮ ಶ್ರೀನಿವಾಸ ರೆಡ್ಡಿ ಆಗಿರ್ಬೋದು, ಎಲ್ಲ ನಮ್ಮ ನಾಯಕರು, ನಮ್ಮ ಶಾಸಕರಾಗಿರ್ಬೋದು, ಎಲ್ಲ ನಮ್ಮ ಇದು ಕಾರ್ಯದರ್ಶಿಗಳಾದ ರಘುಪತಿ ರೆಡ್ಡಿ ಅವರಾಗಿರ್ಬೋದು, ಎಲ್ಲ ನಮ್ಮ ಭೋಗೇಶ್ವರಾಗಿರ್ಬೋದು, ನಮ್ಮ ನಾಗರಾಜಣ್ಣ, ನಮ್ಮ ಅಧ್ಯಕ್ಷರು, ಎಲ್ಲ ನಮ್ಮೂರು ಹಿರಿಯರು ಎಲ್ಲ ಕಿರಿಯರೆಲ್ಲ ಸೇರಿ ನಾವು ಇವತ್ತು ನಮ್ಮೂರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಡಿ ಕುರುಬರಳ್ಳಿ ಗ್ರಾಮಸ್ಥರು ಹಾಗೂ ಹಿರಿಯರು ದೊಡ್ಡವರು ನಮಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡದಾಗಿ ಇವತ್ತು ನೆನೆಸ್ಕೋಬೇಕಾಗಿರೋದು ನಮ್ಮ ಕೃಷ್ಣೇಗೌಡರು ಇವತ್ತಿಲ್ಲ. ನಮ್ಮ ಸೀನಣ್ಣವ್ರು, ದಿವಂಗಿತ ಹಾಲಂಗೂರು ಸೀನಣ್ಣವ್ರ ಅನ್ನ ಲಾಯರ್ ಕೃಷ್ಣೇಗೌಡರು ನಮ್ಮೂರಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಆ ಡೈರಿಗೆ ಜಾಗ ಕೊಟ್ಟು ಭೂದಾನಿಗಳವರು ನಮ್ಮೂರಲ್ಲಿ ಅವ್ರನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕು. ಈ ಟೈಮಲ್ಲಿ ನೆನೆಸ್ಕೋಬೇಕು ಅವ್ರನ್ನ. ಕೆಲವ್ರಿಗೆ ಒತ್ತಿದ್ದಾರೆ ಅವ್ರನ್ನ ಪಾಪ, ಅಷ್ಟೇ, ಇನ್ನೇನಿಲ್ಲ. ನಮ್ಮೂರಿಗೆ ಅವರು ಮಾರ್ಗದರ್ಶನದಲ್ಲಿ ಒಂದು ಮಾತಾಡ್ತಾಯಿದ್ರು, ಹಾಲಿನ ಡೈರಿಯಲ್ಲಿ ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು, ಎಲ್ಲರನ್ನೂ ಸಮಾನತೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಅದೇನಿದೆಯೋ ನ್ಯಾಯ ಒದಗಿಸೋಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಂಡು ಹೋಗ್ತೀನಿ.